ಎಲ್ಲರಿಗೂ ವೆಲ್ಕಮ್ ಟು ಸ್ವಾತಿ ಸ್ಪಾರ್ಕ್ಲಿಂಗ್ ಡೈರೀಸ್. ಸೊ ಇಷ್ಟೊತ್ತರೆಗೂ ನಾವು ಎಲ್ಲಿ ಹೋಗ್ತಾ ಇದ್ವಿ ಅಂತ ಯೋಚನೆ ಮಾಡ್ತಾ ಇದ್ರ. ಸೊ ನಾವಿವತ್ತು ಬಂದಿದ್ದೀವಿ, ಎಲ್ಲಿ ಬಂದಿದ್ದೀವಿ? ಹೊರನಾಡಿಗೆ ಬಂದಿದ್ದೀವಿ. ಸೊ ನಾನು, ನಮ್ಮಮ್ಮ ಮತ್ತು ಕೀರ್ತನ 3 ಜನ ಹೊರನಾಡಿಗೆ ಬಂದಿದ್ದೀವಿ. ಆ್ಯಂಡ್ ನಾವು ಇಲ್ಲಿಂದ ಶೃಂಗೇರಿಗೆ ಕೂಡ ಹೋಗ್ತೀವಿ. ಸೊ ನಮ್ಮ ಡೇ ಹೇಗಿರುತ್ತೆ ಅಂತ ತೋರಿಸ್ತೀವಿ, ಬನ್ನಿ ಹೋಗೋಣ. ಸೊ ದೇವಸ್ಥಾನಕ್ಕೆ ಬಂದಿದ್ದೀವಿ, ಬನ್ನಿ ದರ್ಶನ ಮಾಡೋಣ. ಹಿಂಗೆ ಬಾ. ಹಾಯ್. ಸೊ ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಯಾಕಂದರೆ ಅಲ್ಲಿ ನಾನು ಮಾತಾಡೋಕ್ಕಾಗಲಿಲ್ಲ, ಅಷ್ಟೊಂದು ತುಂಬ ಜನರಿದ್ದರು ಅಂದ್ಬಿಟ್ಟು. ಸೊ ನಾವಿಲ್ಲಿ ದರ್ಶನಕ್ಕೆ ಹೋದಾಗ ತುಂಬ ಜನರೇನಿರಲಿಲ್ಲ. ಸೊ ಹೊರನಾಡು ಅಲ್ಲಿ ನೆಲೆಸಿರೋದು ಅನ್ನಪೂರ್ಣೇಶ್ವರಿ ದೇವಿ. ಇಲ್ಲಿ ನಾವು ಕುಂಕುಮಾರ್ಚನೆ ಟಿಕೆಟ್ ತೊಗೊಂಡಿದ್ವಿ. ನೀವು ಯಾರಾದರೂ ಕಣ್ತುಂಬ ದೇವ್ರನ್ನ ನೋಡ್ಕೊಬೇಕು ಅಂದರೆ ಅರ್ಚನೆ ಟಿಕೆಟ್ ತೊಗೊಂಡು ಹೋಗಿ. ದರ್ಶನ ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಕಣ್ತುಂಬ ದೇವ್ರ ಮುಂದೆ ಕೂರಿಸಿ ಅರ್ಚನೆ ಮಾಡಿ ಕಳಿಸ್ತಾರೆ. ಸೊ ಒಳ್ಳೆ ದರ್ಶನ ಆಗುತ್ತೆ. ಸೊ ನಾವಿಲ್ಲಿ ದರ್ಶನಕ್ಕೆ ಹೋಗ್ಬೇಕಾದ್ರೆ ನಾನು ಲೆಫ್ಟ್ ಸೈಡಲ್ಲಿ ನೋಡಿ, ಅದು ಡೈರೆಕ್ಟ್ ದರ್ಶನಕ್ಕೆ ಹೋಗ್ತಾ ಇರೋದು. ಸೊ ನಾವಿಲ್ಲಿ ದರ್ಶನ ಮಾಡಿಕೊಂಡು ಊಟಕ್ಕೆ ಹೋಗಿದ್ವಿ. ಅಲ್ಲೇ ಊಟ ಕೂಡ ಇರುತ್ತೆ. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಊಟ ಇರ್ತಾರೆ. ಸೊ ನಾವು ದೇವಿಯ ಪ್ರಸಾದನ ಊಟ ಮಾಡಿಕೊಂಡು ರಿಟರ್ನ್ ಬಂದ್ವಿ. ದರ್ಶನ ಮುಗೀತು ಫ್ರೆಂಡ್ಸ್. ಸೊ ಇವಾಗ ನಾವು ಊಟ ಮಾಡ್ಕೊಂಡು ರೂಮಿಗೆ ಬಂದಿದ್ದೀವಿ. ಟೈಮ್ 1:30, 2 ಗಂಟೆಗೆ ಶೃಂಗೇರಿಗೆ ಬಸ್ಸಿದೆ. ಶೃಂಗೇರಿಗೆ ಹೋಗಬೇಕು. ನೋಡಿ ಎಷ್ಟು ಶೆಕೆ ಅಂತ, ತುಂಬಾ ಶೆಕೆ ಆಗ್ತಾಯಿದೆ. ಬಿಸಿಲಿದೆ, ಬಟ್ ಬೆಂಗಳೂರಿಗಿಂತ ಜಾಸ್ತಿ ಏನಲ್ಲ, ಕಡಿಮೆನೇ. ಬಟ್ ಆದ್ರೂ ಬಿಸಿಲಿದೆ. ಇಲ್ಲಿ ನಮ್ಮ ಮಮ್ಮಿ ಮಲಗಿದ್ದಾರೆ ಆ್ಯಂಡ್ ಕೀರ್ತನ ಆಚೆ ಇದ್ದಾಳೆ, ಯಾಕಂದರೆ ಇಲ್ಲಿ ಫೋನ್ ನೆಟ್ವರ್ಕ್ ಬರ್ತಾಯಿಲ್ಲ ರೂಮಲ್ಲಿ, ತುಂಬ ಒಳಗಡೆ ಇದೆ ರೂಮ್ ಅಂತ. ಇದು ಇವಾಗಿನ ಅಪ್ಡೇಟ್ಸ್. ನೆಕ್ಸ್ಟ್ ಶೃಂಗೇರಿಗೆ ತೋರಿಸ್ತೀವಿ. ಅಲ್ಲಿವರೆಗೂ ಬೈ ಫ್ರೆಂಡ್ಸ್. ವಿ ಆರ್ ಡಿಸಪಾಯಿಂಟೆಡ್. ನಮಗೆ ಶೃಂಗೇರಿಗೆ ಹೋಗೋಕ್ಕಾಗ್ತಾ ಇಲ್ಲ, ಯಾಕಂದರೆ ವಾಪಸ್ ಬರೋಕ್ಕೆ ಬಸ್ ಇಲ್ಲ. ಇವಾಗ ಶೃಂಗೇರಿಗೆ ಹೋದರೆ ನಾವು ಶೃಂಗೇರಿಯಲ್ಲೇ ಉಳ್ಕೊಬೇಕಂತೆ. ಬಟ್ ನಾವು ಆಲ್ರೆಡಿ ಹೊರನಾಡು ಅಲ್ಲಿ ರೂಮ್ ತೊಗೊಂಡ್ಬಿಟ್ಟಿದ್ದೀವಿ. ಈ ರೂಮ್ ಬಿಟ್ಟು ಮತ್ತೆ ಅಲ್ಲಿ ಹೋದ್ರೂ ರೂಮ್ ಸಿಗೋದು ಡೌಟು. ಸೊ ಬೆಂಗಳೂರಿಗೆ ಬಸ್ ಸಿಗೋದು ಡೌಟ್ ಅಂತೆ ನಾಳೆ. ಸೊ ನಾವು ಸದ್ಯಕ್ಕೆ ಇಲ್ಲೇ ಇರ್ತಾಯಿದ್ದೀವಿ, ರೂಮಲ್ಲೇ ಇರ್ತಾಯಿದ್ದೀವಿ. ಸಂಜೆ ಎಲ್ಲಾದರೂ ಹೋದರೆ ತೋರಿಸ್ತೀವಿ. ಮಳೆ ಬರ್ತಿದೆ ಸೀರಿಯಸ್ಲಿ. 4 o'clock ಟೈಮ್. ಇವಾಗ ಎಷ್ಟು ಎಚ್ಚರ ಇಲ್ದಿರೋ ನಿದ್ದೆ ಮಾಡಿದ್ದೀವಿ ಅಂದರೆ 2 ಅವರು. ನಮಗೆ ಶೃಂಗೇರಿಗೆ ಹೋಗೋಕ್ಕಾಗಲಿಲ್ಲ ಅಂತ ತುಂಬ ಬೇಜಾರಾಗೋಗಿತ್ತು. ಸೊ ರೂಮ್ಗೆ ಹೋಗಿ ನೈಟೆಲ್ಲ ಟ್ರಾವೆಲ್ ಮಾಡಿದ್ದೀವಿ ಅಂತ ಮಲಗಿಬಿಟ್ವಿ. ಇದ್ದರೆ ಎಷ್ಟು ಜೋರು ಮಳೆ ಬರ್ತಿದೆ ನೋಡಿ ಇಲ್ಲಿ. ಇದೊಂದೇ ಅವಳು ಮಾಡಿರೋದು ಟ್ರಿಪ್ಪೆಲ್ಲ. ಚಕ್ಲಿ ಡಬ್ಬ ಖಾಲಿ ಮಾಡಿರೋದು. ಮಲ್ಕೊತಾಳೆ, ಎದೊಳ್ತಾಳೆ, ತಿಂತಾಳೆ. ಮಲ್ಕೊತಾಳೆ, ಎದೊಳ್ತಾಳೆ, ತಿಂತಾಳೆ. ಅದಕ್ಕೆ ಚಕ್ಲಿ ಡಬ್ಬ ಖಾಲಿ ಮಾಡೋಣ. ಮಳೆಯಲ್ಲಿ ಊರು ಸುತ್ತಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಮಗೆ ಮಾಡೋಕ್ಕೇನು ಕೆಲಸ ಇಲ್ಲ, ಊರು ಸುತ್ತೋದು ಇದ್ದೀವಿ. ಏನಾದರೂ ಟ್ರಿಪ್ಪಿಗೆ ಹೋಗ್ಬೇಕು ಅಂದ್ಕೊಂಡಿದ್ರೆ ಇವಾಗ ಬನ್ನಿ ಗಾಯ್ಸ್. ಯಾಕಂದರೆ ಮಳೆ ಬಂದಿದೆ. ತುಂಬ ಅಂದರೆ ತುಂಬ ಪೀಸಾಗಿದೆ. ಎಲ್ಲ ಪ್ಲೇಸೂ ಫುಲ್ ಕ್ರೌಡ್ ಇರುತ್ತೆ, ಆದರೆ ಈ ಪ್ಲೇಸ್ ತುಂಬ ತುಂಬ ಪೀಸಾಗಿದೆ. ಬನ್ನಿ ಗಾಯ್ಸ್, ಎಲ್ಲರೂ ಬನ್ನಿ. ತೋರ್ಸೆ ವೆದರ್, ತೋರ್ಸಿ ಬಾಗ ರೂಮ್ తీసుకొని ರೂಮ್లో బాగా నిద్రపోయింది. ನೋಡಿ ಎಷ್ಟು ಚೆನ್ನಾಗಿದೆ.
ಇದು ನಮಗೆಲ್ಲರಿಗೂ ಅಲ್ಲಿ ತುಂಬ ಇಷ್ಟ ಆಗಿದಂಥ ಒಂದು ವಿಷಯ ಏನಂದರೆ ಅಲ್ಲಿ ತುಂಬ ಹಂಚಿನ ಮನೆಗಳಿದ್ದಾವೆ. ನೋಡಿ ಎಷ್ಟು ಮುದ್ದು ಮುದ್ದಾಗಿದೆ ಮನೆಗಳು. ಆ್ಯಂಡ್ ಅದ್ರ ಮುಂದೆ ಗೊಂಬೆಗಳು ಕೂಡ ಇಟ್ಟಿದ್ರು. ಆ್ಯಂಡ್ ಇಲ್ಲಿ ದೇವಸ್ಥಾನದ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಸೊ ಅದನ್ನು ಕ್ಯಾಪ್ಚರ್ ಮಾಡಿದ್ದೆ. ಸೆಕೆಂಡ್ ಟೈಮ್ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಮಗೇನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ, ಬಟ್ ದೇವಸ್ಥಾನ ಖಾಲಿ ಇದೆ, ಸೊ ಸೆಕೆಂಡ್ ಟೈಮ್ ಮತ್ತೆ ದರ್ಶನ. ನೋಡಿ ನಮ್ಮ ಮಮ್ಮಿ ಶಾಪಿಂಗ್ ಮಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಮಕ್ಳಿಗೋಸ್ಕರ ಎಲ್ಲ ಶಾಪಿಂಗ್ ಮಾಡ್ತಾರೆ. ನಮ್ಮ ಅಣ್ಣನ ಮಕ್ಕಳಿಗೆ, ನನಗಲ್ಲ. ಬಿಸಿ ಬಿಸಿ ಮಂಗಳೂರು ಬನ್ ಆ್ಯಂಡ್ ರೈನ್ ಬಜ್ಜಿ ಸಾರಿ. ಹಾಯ್. ಸೊ ಇವಾಗ ದರ್ಶನ ಮಾಡ್ಕೊಂಡು ವಾಪಸ್ ಬಂದ್ವಿ. ಬಟ್ ಅಲ್ಲಿ ಊಟಕ್ಕೆ ಕ್ಯೂ ಅಲ್ಲಿ ನಿಂತಿದ್ವಿ. ರಾತ್ರಿ 8 ಗಂಟೆಗಂತೆ ಊಟ. ಇನ್ನೂ ಟೈಮ್ 7:30. ನಿಮಗೆ ಕಾಣಿಸಲ್ಲ, ಓಕೆ ಪರವಾಗಿಲ್ಲ. ಬಟ್ ಫೋನಲ್ಲಿ ಚಾರ್ಜ್ ಇಲ್ಲ. ಸೊ ನಾವಿವಾಗ ನೈಟೇ ರಿಟರ್ನ್ ಹೊರಡ್ತಾ ಇದ್ದೀವಿ. KSRTC ಬಸ್ ಇದೆಯಂತೆ 10 o'clockವರೆಗೂ. ಸೊ ಅದರಲ್ಲೇ ರಿಟರ್ನ್ ಹೋಗೋಣ. ಯಾಕಂದರೆ ಇಲ್ಲಿದ್ರೂ ನಮಗೆ ಮತ್ತೆ ಮಾರ್ನಿಂಗ್ 7:30 ಅಂತೆ ಶೃಂಗೇರಿಗೆ ಬಸ್ ಇರೋದು. ಸೊ ನಮಗೆ ಬೆಂಗಳೂರು ಹೋಗೋಕ್ಕೆ ಲೇಟ್ ಆಗೋಗುತ್ತೆ. ಮತ್ತು ಅದಕ್ಕೋಸ್ಕರ ನಾವು ಬೇಡ ಶೃಂಗೇರಿಗೆ ಹೋಗೋದು, ಹೀಗೆ ರಿಟರ್ನ್ ಹೋಗೋಣ. ಆ್ಯಂಡ್ ಮಳೆ ತುಂಬಾ ಬರ್ತಾಯಿದೆ, ಸೊ ಎಲ್ಲೂ ಹೋಗೋದಕ್ಕೂ ಆಗೋಲ್ಲ ಬೇರೆ ಪ್ಲೇಸಸ್ಗೆ ಅಂತ ನಾವು ಇವತ್ತು ನೈಟೇ ರಿಟರ್ನ್ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಸದ್ಯಕ್ಕೆ ಫೋನಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ಗೆ ಹಾಕೋಣ ಅಂತ ರೂಮಿಗೆ ಬಂದಿದ್ವಿ. ಸೊ ಫೋನ್ ಚಾರ್ಜ್ಗೆ ಹಾಕ್ಬಿಟ್ಟು ಹೋಗ್ತೀನಿ. ಸೊ ಇದು ನನ್ನ ಹೊರನಾಡು ಬ್ಲಾಗ್ ಆಗಿತ್ತು. ನಿಮ್ಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಫೇವ್ರೆಟ್ ಪಾರ್ಟ್ ಯಾವುದು ಅಂತ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.